ಹಾಯ್. Oh no! ಏನಿದು ಹುಳ್ಳಿ? ಏನ್ ಮಾಡೋದು ಇದ್ರಲ್ಲಿ? ಸಾರು ಮಾಡೋದಾ? ಯಾರ್ದಿದು? ಬೇರೆಯವ್ರದಾ? ನಾನು ತಗೊಂಡವನಾ? ಬೇಕು ನಂಗೆ. ಒಂದ್ ಸ್ವಲ್ಪ ತಗೊಂಡೋಗ್ತೀನಿ. ಒಂದಿಷ್ಟೇ ಇಷ್ಟು ತಗೊಂಡೋಗ್ತೀನಿ. ಇಷ್ಟು ಇನ್ನೊಂದ್ ಸ್ವಲ್ಪ ತಗೊಂಡೋಗ್ತೀನಿ. ಒಂಚೂರು ಇನ್ನೊಂಚೂರು ತಗೊಂಡೋಗ್ತೀನಿ. ಇನ್ನೊಂದ್ ಸ್ವಲ್ಪ ಇಷ್ಟ. ಯಾಕೆ ಏನಕ್ಕೆ ಎಲ್ಲ ಬೀಸಾಕಿತ್ತು? ಬೇಕು ನಂಗೆ ಉಳ್ಳಿ. ನಂಗೆ ಹೋಗಲ್ಲ ಉಳ್ಳಿ ಬೇಕು ನಂಗೆ. ನಮ್ಮ ಅಪ್ಪ ಯಾವ್ದೋ ಹುಚ್ಚಿಡ್ಬಿಟ್ಟಿರ್ಬೇಕು. ನಮ್ಮ ಅಪ್ಪ ಅದು ಅಪ್ಪ. ಯಾಕಪ್ಪ ನಮ್ಮ ಅಪ್ಪ ಇದು? ಅಪ್ಪ ಯಾಕಪ್ಪ ಹಿಂಗ್ ಮಾಡ್ತಾ ಇದೀನಿ? ಇನ್ನೂ ಒಂದ್ ಸ್ವಲ್ಪ ಬೇಕು. ಏನ್ ಗೊತ್ತೇ? ಅಪ್ಪ ಯಾಕಪ್ಪ ಹಿಂಗಂತ ಇದೀನಿ? ಸ್ವಲ್ಪ ದಿವಸ ಯಾಕಪ್ಪ ಹಿಂಗ್ ಮಾಡ್ತಾ ಇದೀನಿ? ನಮ್ಮ ಅಪ್ಪ ಹೆಂಗ್ ಮಾಡ್ತಾವ್? ನಂಗೆ ಇನ್ನೊಂಚೂರು ಇಲ್ಲ. ನಂಗೆ ಉಳ್ಳಿ ಬೇಕು. ಇಲ್ಲ ಹೋಗಮ್ಮ, ಯಾರ ಬೇರೆದು. ನಮ್ಮ ಅಪ್ಪ ಯಾಕಪ್ಪ ಹಿಂಗಂತೀಯ ನೀನು? ನಮ್ಮ ಅಪ್ಪ ಇದು ಸುಮ್ನೆ ಹಂಗ್ ಮಾಡ್ತೈತೆ. ಹೋಗಮ್ಮ, ನೀನ್ ಯಾರು? ಇಲ್ಲ ನಂಗೆ ಬೇಕು. ನಂಗೆ ಇನ್ನೊಂಚೂರು ಬೇಕು. ತಪ್ಪಲ್ವೇ? ನಿಮ್ದು ಒಂದ್ ಏನ್ ಗ್ಯಾರಂಟಿ? ಈಗ ಅದಕ್ಕೆ ತುಂಬ್ಕೋತಾವಳೆ. ಹೌದೇ? ಇದು ಸರಿ ಕಣ್ರಿ. ಹಂಗಲ್ಲ, ನಾನು ಹತ್ತಲ್ಲಿ ತಿರ್ತಾನೋ ಹಂಗೆಲ್ಲ ನಾನು ಕಿತ್ತು ಹೊರ ಕಳ್ಸ್ಬಿಡ್ತೇನೆ. ಹಿಂಗೆಲ್ಲ ಮಾಡೋಣ. ರೋಡ್ಗೆ ಹಾಕವ್ರೆ ಅಂತ ತುಂಬ್ಕೋತಾವ್ರೆ. ಇನ್ನೊಂಚೂರು ಬೇಕು. ಇನ್ನೊಂಚೂರು ತಗೊಂಡು ಅಪ್ಪ ಅಂತ ಅವಳು ಬೇರೆ ಅಂತಾಳೆ. ನೀನ್ ನೋಡು ರೋಡ್ಗೆ ಹಾಕೊಂಡಿದ್ದಿ, ಓಡಾಡೋರ್ಗೆಲ್ಲ ತೊಂದ್ರೆ ಕೊಡ್ತಾ ಇದೀಯಲ್ಲಪ್ಪ. ನೀರ್ ಕುಡಿಬೇಕು ಬಿಸಿಲಲ್ಲಿ. ಹಾಕೊಂಡ್ರೆ ಏನ್ ಓಡಾಡೋ ಜನಗಳಿಗೆಲ್ಲ ಬನ್ರಿ ಇಲ್ಲಿ. ಬನ್ರಿ ಇಲ್ಲಿ ಗೊತ್ತು. ಬನ್ರಿ ಇಲ್ಲಿ. ನಾವ್ ಮಾಡ್ತಾ ಇರೋದು ತಮಾಷೆಗೋಸ್ಕರ ನೋಡಿ. ನೋಡಿ, ರಾಮನಗರ ಜಿಲ್ಲೆ ಬಿಡದಿ ಮಾಸ್ ಟಿವಿ ವತಿಯಿಂದ ನಾವು ಮಾಡೋದು ತಮಾಷೆಗಾಗಿ ರಿಯಾಲಿಟಿ ಶೋ, ಕಾಲ್ಪನಿಕ ಕಾಮಿಡಿ ಕಾರ್ಯಕ್ರಮ. ಅದರಲ್ಲಿ ನೀವು ಭಾಗವಹಿಸಿದಿರ. ನಿಮ್ಗೆ ಮಾಡ್ರನ್ ಬೆಡ್ಡಿಂಗ್ ಹೌಸ್ ರಾಮನಗರ ಟೌನ್, ಮಾಡ್ರನ್ ಬೆಡ್ಡಿಂಗ್ ಹೌಸ್ ರಾಮನಗರ ಟೌನ್, ಶ್ರೀ ಕೆಂಗಲ್ ಹನುಮಂತಯ್ಯ ವೃತ್ತ, ಹಳೆ ಬಸ್ ಸ್ಟ್ಯಾಂಡ್ ಸಮೀಪ. ಮಾಲೀಕರು ಬಾಬು. ಇವರ ವತಿಯಿಂದ ಈ ಉಡುಗೊರೆಯನ್ನ ಕೊಡ್ತಾ ಇದೀವಿ. ಇದನ್ನ ತಾವು ದಯಮಾಡಿ ಸ್ವೀಕರಿಸಬೇಕು. ಹಾಗೆ ನ್ಯೂ ರಘು ಮಿಲಿಟರಿ ಹೋಟೆಲ್, ಚನ್ನಪಟ್ಟಣ ಟೌನ್, BM ರಸ್ತೆ, ಅಂಚೆ ಕಚೇರಿ ರಸ್ತೆ. ಮಾಲೀಕರು ನಾಗಣ್ಣಗೌಡ. ಇವರ ವತಿಯಿಂದ ಈ ಉಡುಗೊರೆಯನ್ನ ಕೊಡ್ತಾ ಇದ್ದೀವಿ. ತಾವು ಕೂಡ ಇದನ್ನು ಕೂಡ ದಯಮಾಡಿ ಸ್ವೀಕರಿಸಬೇಕು. ಪೀಟರ್ ಗಿಫ್ಟ್ ಸೆಂಟರ್ ಹೌಸ್, BM ರಸ್ತೆ, ಚನ್ನಪಟ್ಟಣ ಟೌನ್. ಮಾಲೀಕರು ದಾಸ್, ಗಂಗಪ್ಪ ಸಾಪ್ ಸಮೀಪ.
ಇವರ ವತಿಯಿಂದ ಈ ಉಡುಗೊರೆಯನ್ನ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ದಯಮಾಡಿ ತಾವು ಸ್ವೀಕರಿಸಬೇಕು. ಹಾಗೂ ದಿನೇಶ್ ಲ್ಯಾಬ್ ಅಂಡ್ ಲ್ಯಾಬೊರೇಟರಿ ಅಂಡ್ ಎಕ್ಸ್ರೇ, ಚನ್ನಪಟ್ಟಣ ಟೌನ್, ಶಿವಾನಂದ ಟಾಕೀಸ್ ಮುಂಭಾಗದ ರಸ್ತೆ, ಕೋಟೆ, ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ. ಮಾಲೀಕರು ದಿನೇಶ್, ಚನ್ನಪಟ್ಟಣ ಟೌನ್. ಈ ಉಡುಗೊರೆಯನ್ನು ತಾವು ದಯಮಾಡಿ ಸ್ವೀಕರಿಸಬೇಕು. ಯಜಮಾನ್ರೆ, ನಾವು ಮಾಡೋದು ತಮಾಷೆಗಾಗಿ. ಈಗ ಒಂದು ಹುಡುಗಿ ಬಂದು ಗೋರ್ಕೋತೀನಿ ಅಂತ ಉಳ್ಳಿ ಎಲ್ಲ ಚೆಲ್ಲಿ ಗೋರ್ಕೋತಾ ಇತ್ತು. ಏನ್ ಅನ್ನಿಸ್ತು ನಿಮ್ಗೆ? ಆಮೇಲೆ ನೀವು ಕೋಪ ಮಾಡ್ಕೊಂಡ್ರಲ್ಲ, ಯಾಕೆ? ಇನ್ನೇನ್ ಸ್ವಾಮಿ ಇಂಚಿಗೆ ತಳ್ಕೋರ್ ಬಸ್ ಬಂದ್ಬಿಡ್ತಾನೆ ಅವ್ನು ನಿಮ್ಮಂಗೆ ಮೇಲ್. ಆದ್ರೂ ರಸ್ತೆಗೆ ಹಾಕಿ ಈ ತರ ಸಂಚಾರ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಓಡಾಡು ವೆಹಿಕಲ್ಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇದೆಲ್ಲ ಬಹಳ ತಪ್ಪಲ್ವಾ? ನೀವ್ ಯಾಕೆ ರಸ್ತೆಗೆ ಹಾಕ್ತೀರಿ? ಆಮೇಲೆ ಕಳ ಮಾಡೋಕೆ ಗತಿ ಇಲ್ಲ ಸರ್, ನಾನು ಒಬ್ಬನೇ. ಈಗ ಕಳ ಇತ್ತು, ಕಳ ಮಾಡೋಕ್ ಗತಿ ಇಲ್ಲ ಅಂತ ಅಂದ್ಬಿಟ್ಟು ನೀವು ರಸ್ತೆಗೆ ಹಾಕಿ ಜನ ಓಡಾಡುವಂತ ರಸ್ತೆಗೆ ಈ ತರ ತೊಂದರೆ ಕೊಟ್ಕೊಂಡು ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು ತಪ್ಪು. ಹಾಕೋದಿಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ದಯಮಾಡಿ ತಾವು ಬದಲು ಮಾಡ್ಕೊಳ್ಳಿ. ಈ ರಸ್ತೆಗೆ ಹಾಕೋದನ್ನ ಈ ಒಂದು ಕಾರ್ಯಕ್ರಮದ ಅನುವಾಯವಾಗಿ ನೀವು ಬದಲು ಮಾಡ್ಕೊಳ್ಳಿ. ಇದನ್ನ ಕಾರ್ಯಕ್ರಮ ನೋಡ್ತಕ್ಕಂಥ ಎಲ್ಲಾ ನಮ್ಮ ರೈತ ಬಾಂಧವರು ಕೂಡ ದಯಮಾಡಿ ತಮಗೆ ಕೈ ಮುಗಿದು ಕೇಳ್ಕೊತೀನಿ. ಜನಗಳು, ಸಾರ್ವಜನಿಕರು ಓಡಾಡ್ತಕ್ಕಂಥ ವಾಹನಗಳು ಓಡಾಡ್ತಕ್ಕಂಥ ರಸ್ತೆನಲ್ಲಿ ದಯಮಾಡಿ ಯಾವುದೇ ತಾವು ಬೆಳೆದಿರ್ತಕ್ಕಂಥ ಬೆಳೆನ ಹಾಕಿ ಒಕ್ಕಣೆ ಮಾಡ್ತಕ್ಕಂಥ ಕೆಲಸನ ರದ್ದು ಮಾಡಿ ಈಗಾಗಲೇ ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದಾರೆ. ಆದ್ರೂ ಕೂಡ ತಾವು ಮನ್ಸಿಗೆ ಹಾಕೊಳ್ಳೋದೇನೆ ಇದೇ ಕೆಲಸ ಮಾಡ್ತಾ ಇದ್ರೆ ಇದರಿಂದ ಬೇರೆಯವ್ರಿಗೆ ಅನಾಹುತಗಳಾಗುತ್ತೆ. ನೀವು ಬೆಳೆದ ಬೆಳೆನೂ ಕೂಡ ಅರ್ಧಕ್ಕರ್ಧ ಲುಕ್ಷಾನ್ ಆಗಿ ಹೋಗುತ್ತೆ, ಅದು ವೇಸ್ಟ್ ಆಗಿ ಹೋಗುತ್ತೆ. ಅದರಿಂದ ತಾವು ಬದಲಾವಣೆ ಮಾಡ್ಕೊಳ್ಳಿ ಅಂತ ಈ ಕಾನ್ಸೆಪ್ಟ್ ಮುಖಾಂತರ ನಾವು ನಮ್ಮ ಒಂದು ತಂಡದ ವತಿಯಿಂದ, ಮಾಸ್ ಟಿವಿ ವತಿಯಿಂದ ತಮಗೆ ತಿಳಿಸ್ತಾ ಇದೀವಿ. ನೀವು ಕೂಡ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ? ಹಾಕಲ್ಲ. ಇದು ಭರವಸೆನಾ? ಭರವಸೆನೆ. ಆಯ್ತು. ಈಗ ನಮ್ಮ ಈ ಒಂದು ಮುಲ್ಲಂಗೆರೆ ಗೌಡ್ರು ಬದಲಾದಂಗೆ ನಮ್ಮ ಎಲ್ಲಾ ನಾಡಿನ ಜಿಲ್ಲೆಯ ಎಲ್ಲಾ ರೈತಾಪಿ ಬಂಧುಗಳು ದಯಮಾಡಿ ರಸ್ತೆಗೆ ಹಾಕಿ ಈ ಒಕ್ಕಣೆ ಮಾಡ್ತಕ್ಕಂಥದ್ದನ್ನ ದಯಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ? ಈ ಗಿಫ್ಟ್ ಕೊಟ್ಟಿದ್ದಾರೆ ಇವ್ರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ, ಟಿವಿ ಚಾನಲ್ ಬಗ್ಗೆ ಏನ್ ಹೇಳ್ತೀರಿ? ಇನ್ನೇನಿಲ್ಲ ಸರ್, ಓಕೆ, ಆಯ್ತು. ನಾವು ಮಾಡೋದು ತಮಾಷೆಗಾಗಿ.